ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವಿಷು ಹಬ್ಬದ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಡವಾಯಿತು, ಬಟ್ ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ನೋಡಿ ಪೂರ್ತಿಯಾಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ, ಬಟ್ ಯುಗಾದಿ ಥರ ಅಂದರೆ ನಮಗೆ ಹೊಸ ವರ್ಷ ಶುರು ಆಗೋದು ವಿಷು ಹಬ್ಬದ ದಿನದಿಂದ. ಸೊ ಹಾಗಾಗಿ ನಮ್ಮ ಈ ಕರಾವಳಿ ಕಡೆ ಎಲ್ಲ ವಿಷು ಹಬ್ಬನ ಜಾಸ್ತಿ ಸೆಲೆಬ್ರೇಟ್ ಮಾಡ್ತೀವಿ, ಕೇರಳ ಸೈಡೆಲ್ಲ. ಸೊ ಹಾಗಾಗಿ ಇಲ್ಲಿ ವಿಷು ಕಣಿ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಇಲ್ಲಿ ನೋಡ್ಬೋದು ಫಲ ವಸ್ತುಗಳು ಏನೇನಿದೆ. ಸೊ ನಮ್ಮ ಮನೇಲಿ ಬೆಳೆದಿದ್ದ ತರಕಾರಿಯಿಂದ ಹಿಡಿದು ಎಲ್ಲ ಥರದ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಕ್ಕಿ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಆ ಥರ ಎಲ್ಲನೂ, ಹೂಗಳು ಎಲ್ಲನೂ ಇಡ್ತಾ ಇದ್ದಾರೆ ಒಂದು ದೇವರ ಮುಂದೆ. ಸೊ ಕನ್ನಡಿ, ಅರಶಿನ, ಕುಂಕುಮ ಈ ಥರ ಸುವಸ್ತುಗಳೇನಿದೆ ಇರುತ್ತೆ, ಸೊ ಅದನ್ನೆಲ್ಲನೂ ಇಡ್ತಾ ಇದ್ದಾರೆ. ಜ್ಯುವೆಲ್ರಿ, ನೋಟ್, ದುಡ್ಡು ಎಲ್ಲನೂ ಇಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನೋಡಿ ದೇವರಿಗೆ ಕೈ ಮುಗಿದು ಹಿರಿಯರ ಆಶೀರ್ವಾದ ತಗೊಳ್ಳೋ ಅಂತ ಒಂದು ದಿನ ಅಂತಲೇ ಹೇಳ್ಬೋದು. ತುಂಬಾ ನಮಗೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ಪಾಪು ಕೂಡ 1 ವರ್ಷ ಆಗಿದೆ ಅವಳಿಗೆ. ಲಾಸ್ಟ್ ಇಯರ್ ಅವಳಿಗೆ ವಿಷು ಹಬ್ಬದ ದಿನಕ್ಕೆ 1 ತಿಂಗಳಾಗಿತ್ತು. ಸೊ ಆ ದಿನ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಕರೆಕ್ಟಾಗಿ. ಸೊ ಹಾಗಾಗಿ ಆ್ಯಂಡ್ ಈ ವರ್ಷ ಅವಳಿಗೆ 1 ವರ್ಷ 1 ತಿಂಗಳಾಗಿ ಬಿಡ್ತು. ಸೊ ನೋಡ್ತಾನೆ ಎಷ್ಟು ಬೇಗ ದಿನ ಹೋಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ನಾನಿನ್ನು ಅರೇಂಜ್ ಮಾಡೋದನ್ನು ತೋರಿಸಿದ್ದೆ, ಅದು ನೈಟ್ ತಗೊಂಡಿರೋಂಥ ಕ್ಲಿಪ್ಪಿಂಗು. ಸೊ ಕೆಲವೊಂದು ಕಡೆ ಅದೇ ದಿನ ಬೆಳಗ್ಗೆ ಇಡ್ತಾರೆ, ಆ್ಯಂಡ್ ಕೆಲವೊಂದು ಕಡೆ ಹಿಂದಿನ ದಿನನೇ ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಅದನ್ನು ನೋಡಿ ದೇವರಿಗೆ ಕೈ ಮುಗಿಯುವಂಥ ಒಂದು ಪದ್ಧತಿ. ನಮ್ಮ ಮನೆಯಲ್ಲಿ ಹಿಂದಿನ ದಿನವೇ ಇಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ದೇವರಿಗೆ ಕೈ ಮುಗಿಯೋ ಥರ ಆ ಥರ ಇರುತ್ತೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಪಪ್ಪುನ ಸ್ವಲ್ಪ ರೆಡಿ ಮಾಡಿಸಿ ಅವಳನ್ನು ದೇವ್ರ ಮುಂದೆ ಕೂರಿಸಿ ಕೈ ಮುಗಿಸಿ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅವಳು ಕೂಡ ಇವತ್ತೇನು ತುಂಬ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಲು. ಸೊ ಯೂಶ್ವಲಿ ಅವಳು ಹೂವು ಎಲ್ಲ ಎಳೆಯೋದಕ್ಕೆ ಹೋಗ್ತಾಳೆ, ಅಲ್ಲಿ ದೇವ್ರಿಗೆ ಇಟ್ಟಿರೋದೆಲ್ಲ ತೊಗೊಳ್ತಾಳೆ. ಸೊ ಹಾಗಾಗಿ ಇವತ್ತು ತುಂಬ ಐಟಮ್ಸ್ ಇತ್ತಲ್ವ, ಅವಳು ಒಂದ್ಸರಿ ನೋಡಿಬಿಟ್ಟು ಸುಮ್ಮನೆ ತುಂಬ ಇದೆ ಐಟಮ್ಸ್ ಅನ್ನೋ ಥರ ಇತ್ತು ಅವಳ ಎಕ್ಸ್ಪ್ರೆಷನ್ಸು. ನೋಡ್ಬೋದು, ನೋಡಿಕೊಂಡೆ ಕುತ್ಕೊಂಡ್ಬಿಟ್ಲು. ಫಸ್ಟು ಕೈ ಮುಗಿ ಅಂತ ಹೇಳಿದ್ರೆಲ್ಲ ಸ್ವಲ್ಪ ಅವ್ಳು ಮನಸ್ಸಿದ್ರೆ ಕೈ ಮುಗಿತಾಳೆ, ಸ್ವಲ್ಪ ಗೊತ್ತಾಗುತ್ತೆ ಇವಾಗ ಅವಳಿಗೂ. ಆ್ಯಂಡ್ ಕ್ಯಾಮ್ರಾ ಇಟ್ಟಿದ್ವಿ ಎಲ್ಲ, ಅದನ್ನು ನೋಡಿ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾಳೆ. ಕ್ಯಾಮ್ರಾ ಕಂಡ್ರೆ ಸಾಕು ಅದು ಎತ್ಕೊಳ್ಳೋದಕ್ಕೇ ಬರ್ತಾಳೆ ಅವಳು. ಸೊ ಹಾಗಾಗಿ ಅವಳು ಒಂದು ಸ್ವಲ್ಪ ಹೊಸ ಬಟ್ಟೆ ಎಲ್ಲ ಹಾಕಿಸಿ ದೇವ್ರ ಮುಂದೆ ಕೂರಿಸಿ ಕೈ ಮುಗಿ ಅಂತ ಹೇಳ್ತಾ ಇದ್ದೀವಿ. ನೋಡಿ ಅವಳು ನಮಸ್ಕಾರ ಮಾಡೋದು ಆ ಥರ ಎಲ್ಲ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಬಟ್ ಅವಳು ಮನಸ್ಸಿದ್ರೆ ಮಾಡ್ತಾಳೆ, ಇಲ್ಲ ಅಂತಂದರೆ ಜಪ್ಪಯ್ಯ ಅಂದರೂ ಮಾಡೋದಿಲ್ಲ. ಸೊ ಹಾಗೆ ಈ ವ್ಲಾಗ್ ಬರೋವಾಗ ಹಬ್ಬ ಎಲ್ಲ ಮುಗಿದು ತುಂಬ ದಿನವೇ ಆಗೋಗ್ಬಿಡತ್ತೆ. ಬಟ್ ಆದ್ರೂ ನಿಮಗೆ ನಾನು ವಿಶ್ ಮಾಡ್ತಾ ಇದ್ದೇನೆ, ಈ ವರ್ಷ ತುಂಬಾ ಚೆನ್ನಾಗಿರಲಿ, ನಿಮ್ಗೆ ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಆಗಲಿ, ಖುಷಿಯಿಂದ ಇರಿ ಆ್ಯಂಡ್ ಆರೋಗ್ಯವಾಗಿರಿ. ಸೊ ಜೊತೆಗೆ ನೆಮ್ಮದಿ ಇರಲಿ ಲೈಫಲ್ಲಿ, ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ. ಬನ್ನಿ, ಹಾಗೆಯೇ ಇವತ್ತಿನ ವ್ಲಾಗ್ ಏನೋ ಸ್ಪೆಷಲ್ ಅಂತ ಹೇಳಿದ್ದೆ ಅಲ್ವಾ, ಇವತ್ತಂತೂ ಹಬ್ಬ. ಹಾಗೆ ಇವತ್ತು ನಮ್ಮ ಚಿಕ್ಕ ಮಾವನ ಮಗಳ ಮದುವೆ ಏನಿದೆ, ಅದಕ್ಕಿಂತ ಮುಂಚೆ ನಾಂದಿ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದಕ್ಕೆ ಕೂಡ ಇನ್ನು ರೆಡಿಯಾಗಿ ಹೋಗಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವಿಷು ಹಬ್ಬ ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ನಿನ್ನೆ ವ್ಲಾಗಲ್ಲಿ, ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ. ಸೊ ಈ ವಿಷು ಹಬ್ಬದ ದಿನ ಇವತ್ತೇನೆಂದರೆ ಸ್ಪೆಷಲ್ಲು, ನಮ್ಮ ಚಿಕ್ಕ ಮಾವನ ಮಗಳ ನಾಂದಿ ಶಾಸ್ತ್ರ ಇದೆ. ಅಂದರೆ ಮದುವೆಗಿನ್ನ ಮುಂಚೆ ಮಾಡ್ತಾರೆ, ಕಂಕಣ ಶಾಸ್ತ್ರ ಅಂತ ಏನು ಹೇಳ್ತೀವಿ, ಅದಿದೆ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮನೆಗೊಬ್ಬರು ಗೆಸ್ಟ್ ಬರೋರಿದ್ರು, ಸೊ ಸ್ವಲ್ಪ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. ಅವ್ರು ಬಂದು ಹೋದ ನಂತರ ಇವಾಗ ಹೊರಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ 11 ಆಯಿತು, ಸ್ವಲ್ಪ ಲೇಟೇನೇ ಆಯಿತು. ಬಟ್ ಹೋಗೋಣ. ಇನ್ನು ಅತ್ತೆ ಮಾವ ಆಲ್ರೆಡಿ ಹೋಗಿದ್ದಾರೆ, ಬೇಗನೆ ಹೋಗಿದ್ದಾರೆ. ಸೊ ನಾವಿನ್ನು ಇಲ್ಲೇ ತೋಟದಲ್ಲೇ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪಾಪು ನಿಂತ್ಕೊಂಡು ಹೋಗೋದು ಇವಾಗ ಅಷ್ಟೊಂದೇನು ಕಷ್ಟ ಅನಿಸಲ್ಲ, ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ. ಸಖತ್ ಬಿಸಿಲು ನೋಡಿ. ಸೊ ಹಬ್ಬ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ, ಬಿಕಾಸ್ ಇವತ್ತು ಹೋಗೋದಕ್ಕೂ ಇದೆ ಅಲ್ವಾ, ಹಂಗಾಗಿ. ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ನೋಡಿದ್ರಲ್ವ ನೀವೆಲ್ಲ ಯಾವ ಥರ ವಿಷು ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ, ಇಲ್ಲ ಯುಗಾದಿ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ ನನಗೆ ಅದ್ರ ಬಗ್ಗೆನೂ. ಬಿಕಾಸ್ ನಾವು ಈ ಕರಾವಳಿ ಕಡೆ ಎಲ್ಲ ಯುಗಾದಿಗಿನ್ನ ಜಾಸ್ತಿ ವಿಷು ಹಬ್ಬನೇ ಜಾಸ್ತಿ ಸೆಲೆಬ್ರೇಟ್ ಮಾಡೋದು. ಸೊ ಇವತ್ತಿಂದ ಹೊಸ ವರ್ಷ ನಮಗೆ, ನಮ್ಮ ಸಂಪ್ರದಾಯದ ಪ್ರಕಾರ ಅಂತಲೇ ಪಂಚಾಂಗದ ಪ್ರಕಾರ ಹೊಸ ವರ್ಷ ನಮ್ಗೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು. ಆ್ಯಂಡ್ ಬನ್ನಿ, ಹಬ್ಬಕ್ಕೆ ಇನ್ನೇನು ಸ್ಪೆಷಲ್ ಮಾಡಿದ್ರು, ಏನು ಇತ್ತು ಅಂತ ಹೇಳಿ. ನಮಗೆ ಇವತ್ತೇನು ಸ್ಪೆಷಲ್ ಅಂತ ಏನೂ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಬೇರೆ ಫಂಕ್ಷನ್ ಇರೋದ್ರಿಂದ. ಸೊ ಹಾಗಾಗಿ ಬನ್ನಿ ಹೋಗೋಣ. ನಮ್ಮ ಪಾಪು ಮತ್ತು ಡ್ಯಾಡಿ ರೆಡಿ ಆಗಿಬಿಟ್ಟು ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಚಿನ್ನು ಬಾಯ್, ಟಾಟಾ.
ನೋಡಿ ಅವಳಿಗೂ ಇಷ್ಟರವರೆಗೆ ಸುಮ್ಮನೆ ಅಳ್ತಾ ಇದ್ಲು. ಇವಾಗ ಹೋಗ್ತಾ ಇದ್ದೀವಿ ಅನ್ನೋ ತಕ್ಷಣ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಹಾಗೆಯೇ ಫ್ರೆಂಡ್ಸ್, ಇವತ್ತು ಯಾಕೋ ಪಾಪ ತುಂಬ ಹಠ ಮಾಡ್ತಾ ಇದ್ಲು. ಕರೆಕ್ಟಾಗಿ ನಿದ್ದೆ ಬೇರೆ ಆಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಅಲ್ಲಿ ಹೋಗಿದ್ದ ನಂತರ ಕೂಡ ಸೊ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಕಡೆ ಎಲ್ಲ ನಾಂದಿ ಶಾಸ್ತ್ರ ಅಂದರೆ ಕಂಕಣ ಶಾಸ್ತ್ರ ಯಾವ ಥರ ಇರುತ್ತೆ ಅಂತ. ಹಾಗೆ ಬನ್ನಿ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಮದುವೆ ವ್ಲಾಗ್ ಎಲ್ಲ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋಸ್ ಯಾವುದೂ ಮಿಸ್ ಆಗದೆ ನೀವು ನೋಡ್ಬೋದು. ಫ್ರೆಂಡ್ಸ್, ನಾವು ಹೊರಡಬೇಕಾದ್ರೇ 11 ಗಂಟೆ ಮೇಲಾಗಿತ್ತು. ಸೊ ಹಾಗಾಗಿ ಆಲ್ರೆಡಿ ಇಲ್ಲಿ ಹೋಮ ಎಲ್ಲ ಶುರು ಆಗಿಬಿಟ್ಟಿತ್ತು. ಆ್ಯಂಡ್ ಅದಷ್ಟು ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಕಲಶ ಸ್ನಾನ ಎಲ್ಲ ಇರುತ್ತೆ ನಾಂದಿ ದಿನ ನಮ್ಮ ಹವ್ಯಕ ಸ್ಟೈಲಲ್ಲಿ. ಸೊ ಕಲಶ ಸ್ನಾನ, ಕಂಕಣ ಕಟ್ಟೋದು, ಆ ಥರ ಎಲ್ಲ ಸುಮಾರಷ್ಟು ಶಾಸ್ತ್ರಗಳು ಇದೆ. ಸೊ ಇಲ್ಲಿ ನೋಡ್ಬೋದು ಹೋಮ ಬೆಳೆ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ಪೂಜೆ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪೂಜೆ ಕೂಡ ರೆಡಿ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಹಾಗೆಯೇ ನಾಂದಿಶಾಸ್ತ್ರ ಎಲ್ಲ ಆದ ನಂತರ ಕಲಶ ಸ್ನಾನ ಎಲ್ಲ ಆಗಿ ಆಮೇಲೆ ಆರತಿ ಎಲ್ಲ ಎತ್ತೋದು ಆ ಥರ ಎಲ್ಲ ಇದೆ. ಮದುಮಗನ ಕೂಡ ಇದೇ ಥರ ಶಾಸ್ತ್ರ ಕೂಡ ಮಾಡ್ತಾರೆ ಅವ್ರ ಮನೆಯಲ್ಲಿ. ಆ್ಯಂಡ್ ಇದು ಬಂದು ಇಲ್ಲಿ ಮದುಮಗಳ ಮನೆಯಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮದುಮಗನಿಗೆ ಒಂದು ಸ್ವಲ್ಪ ಕಾಶಿಗೆ ಹೋಗೋದು ಆ ಥರದ್ದೆಲ್ಲ ಶಾಸ್ತ್ರಗಳಿರುತ್ತೆ. ಇಲ್ಲಿ ಮದುಮಗಳಿಗೆ ಇವಾಗ ಆರತಿ ಎತ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು. ಈ ಥರ ಸಂಪ್ರದಾಯ ಎಲ್ಲ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಮ್ಮ ಹವ್ಯಕ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಶಾಸ್ತ್ರಗಳು ಅಂತ. ನೀವು ಆಲ್ರೆಡಿ ನೋಡಿರ್ತೀರ. ನಮ್ಮ ಚಿಕ್ಕ ಮಾವನ ಮಗಳನ್ನ ನಾನು ಸುಮಾರು ವ್ಲಾಗಲ್ಲಿ ನೀವು ನೋಡಿರ್ತೀರ. ಸೊ ಅವಳಿಗೆ ಇವಾಗ ಮದುವೆ ಆಗ್ತಾ ಇದೆ. ತುಂಬಾ ಒಂಥರ ಖುಷಿನೂ ಇದೆ. ಬಟ್ ಆದ್ರೂ ಇನ್ನೂ ತುಂಬ ಅವಾಗವಾಗ ಮೀಟ್ ಮಾಡೋದಕ್ಕಾಗೋದಿಲ್ಲ. ಮಾತಾಡ್ಕೊಂಡು ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾವಂತೂ. ಸೊ ಅದೆಲ್ಲ ನೆನೆಸ್ಕೊಂಡೆ ಸ್ವಲ್ಪ ಎಲ್ಲ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ. ಬಟ್ ಖುಷಿಯಾಗಿರಲಿ ಅಷ್ಟೇ ಅಲ್ವಾ. ಸೊ ಹಾಗೆ ಇವಾಗ ಊಟ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಮತ್ತು ನಾನೇನೂ ವೀಡಿಯೋ ಮಾಡಿರಲಿಲ್ಲ ಬಿಕಾಸ್ ಪಾಪ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಹಾಗಾಗಿ ನಂಗೆ ಜಾಸ್ತಿ ವೀಡಿಯೋಸ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.